गिरिनाडु कार चालकर के संगठन की तरफ से सरकार ने और यहाँ के जिलाडಳಿತ ने हमको एक टैक्सी स्टैंड रुकने के लिए जगह दिया है। ये बहुत अच्छी खबर है। तो इसी तरह हमको आगे ड्राइवरों को सपोर्ट करें, इसी तरह ड्राइवरों को साथ लेके चले। तो इसी बारे में आज हम के उमेश अण्णा मुद्दाड़ और बसवण्णा इटकी के नेतृत्व में हमको स्टैंड का एक जगह मिला है रुकने के लिए। बहुत सारे दिनों से हम गाड़ी लेके रोड पे ठहरे रहते थे, आज मिला, बहुत अच्छी खबर मिली हमको, इसीलिए धन्यवाद कहते हैं सभी को। मेरा नाम जमाल कुरैशी। ಸುಮಾರು 14 ವರ್ಷ ಗತಿಸಿತು। ಟ್ಯಾಕ್ಸಿ ಚಾಲಕರಿಗೆ ಇಲ್ಲೇನಂದ್ರೆ ನಿರಂತರವಾಗಿ ಅವ್ರಿಗೆ ಅಲ್ಲಿ ಇಲ್ಲಿ ಸ್ಟ್ಯಾಂಡ್ ಇರದೆ ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು। ಗಿರಿನಾಡು ಟ್ಯಾಕ್ಸಿ ಚಾಲಕರ ಸಂಘ ರಚನೆ ಮಾಡಿ 13/10/2023 ವಿನೂತನ ಪ್ರತಿಭಟನೆ ಮಾಡಿ ಜಿಲ್ಲಾ ಆಡಳಿತಕ್ಕೆ ಮನವಿ ಸಲ್ಲಿಸಿದ ನಂತರ 11 ತಿಂಗಳ ನಂತರ ಏನಂದ್ರೆ ಜುಲೈ 22ನೇ ತಾರೀಕು ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ರಸ್ತೆ ಸುರಕ್ಷತಾ ಸಮಿತಿ ಸಭೆ ಕರೆದು ಅದರಲ್ಲಿ ಕ್ರಮ ಸಂಖ್ಯೆ 12ರಲ್ಲಿ ನಮಗೆ ಟ್ಯಾಕ್ಸಿ ನಿಲುಗಡೆಯ ಸ್ಥಳ ಮಂಜೂರಾತಿ ಮಾಡಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ। ಆದರೆ ಏನಂದ್ರೆ ನಗರಸಭೆಯಿಂದ ನಿನ್ನೆ ನಮಗೆ ತಲುಪಿಸಿರ್ತಕ್ಕಂಥದ್ದು ಇದು ಬರೀ ಸ್ಥಳ ಕೊಟ್ಟರೆ ಸಾಲದು, ಅವರಿಗೆ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಸರ್ಕಾರ ಮುಂದಾಗಬೇಕು। ಇಲ್ಲದಿದ್ದರೆ ಮುಂದಿನ ನಿರಂತರ ಹೋರಾಟ ಮುಂದುವರಿಸಬೇಕಾಗ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೂ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇನೆ। ಇವತ್ತು CNC ಸಂಭ್ರಮಾಚರಣೆ ಮಾಡಿದ್ವಿ। ಇದ್ರಾಗ ಏನದ ಇದೇ ಇನ್ನು ಟ್ಯಾಕ್ಸಿ ಚಾಲಕರು ಇಡೀ ಜಿಲ್ಲೆಯಾಗಿರ್ತಕ್ಕಂಥ ಎಲ್ಲ ತಾಲೂಕು ಹೋಬಳಿಗಳಲ್ಲಿ ಟ್ಯಾಕ್ಸಿ ಚಾಲಕರ ಸಂಘಗಳನ್ನು ಒಂದು ಕಡೆಗೆ ಸೇರಿಸಿ ಏನಂದ್ರೆ ಈಗ ನಿನ್ನೆ ಏನದಂದ್ರೆ ಇವತ್ತ ಬೆಳಗ್ಗೆ ಏನದ ಸುರಪುರ ಮತ್ತು ಹುಣಸಗಿ ತಾಲೂಕು ಘಟಕಗಳನ್ನು ರಚನೆ ಮಾಡಿದ್ವಿ। ಅವರಿಗೆ ಸನ್ಮಾನ ಮಾಡಿ ಶಾಲು ವಹಿಸಿ ಸನ್ಮಾನ ಮಾಡತಕ್ಕಂಥ ವ್ಯವಸ್ಥೆ ಮಾಡಿದ್ವಿ। ಮುಂದಿನ ದಿವಸ ಎಲ್ಲ ತಾಲೂಕುಗಳಲ್ಲಿ ಅಧ್ಯಕ್ಷ ಪದಾಧಿಕಾರಿಗಳನ್ನು ಕರೆಸಿ ಏನದ ಬೃಹತ್ ರ್ಯಾಲಿ ಮಾಡಬೇಕಂತಕ್ಕಂಥದ್ದು ನಮ್ಮ ಅಭಿಪ್ರಾಯ। ಟ್ಯಾಕ್ಸಿ ಕಾರು ಚಾಲಕರ ಸ್ಟ್ಯಾಂಡಿಗಾಗಿ ಉಮೇಶ್ ಮುಟ್ನಾಳ್ ಅವರು ನಿರಂತರವಾಗಿ ಇದು ಮಾಡಿ ನಮಗೆ ಸ್ಟ್ಯಾಂಡನ್ನು ಕೊಡಿಸಿದ್ದಕ್ಕೆ ಭಾಳ ನಮಗೆ ತುಂಬ ಧನ್ಯವಾದ। ಸರ್ಕಾರದವರು ಮಾಡಿ ಕೊಟ್ಟರೆ ಪರವೇ ಇಲ್ಲ, ಅದಕ್ಕೆ ನಮಗೆ ಒಂದು ಮೂಲ ಸೌಕರ್ಯಗಳನ್ನು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇವೆ। ಹೊನ್ನಪ್ಪ ಅಕ್ಕಿ ಯಾಕೆ ಗಿರಿನಾಡು ಚಾಲಕರ ವತಿಯಿಂದ ಉಮೇಶ್ ಅಣ್ಣ ಮುಟ್ನಾಳ್ ಅವರು ಮತ್ತು ಇಟಗಿ ಬಸಣ್ಣ ಅವರು ಕಟ್ಟಿದಂಥ ನೇತೃತ್ವದಲ್ಲಿ